ಆಗ ಆ ಗೇಮ್ ನಡೆಸ್ತಿದ್ದ ಓನರ್ ಒಬ್ಬ ಬಂದು ನಿನ್ನ ಫ್ರೆಂಡ್ನ ಬಿಡಬೇಕು ಅಂದರೆ ನೀನೊಂದು ಗೇಮ್ನ ನಮ್ಮ ಜೊತೆ ಆಡಬೇಕು ಅಂತ ಹೇಳ್ತಾ ಇದ್ದಾನೆ. ಆ ಗೇಮಿನ ರೂಲ್ಸ್ ಏನಂದರೆ ಇವನೊಂದು ಮಧ್ಯ ಪ್ಲೇಸಿಗೆ ಕರ್ಕೊಂಡೋಗಿ ಅಲ್ಲೇ ನಿಲ್ಲಿಸಿ ಒಂದು ಕಾಲನ್ನ ಕಟ್ಟಾಕ್ತಾರೆ. ಆಗ ಇವನ್ ಮುಂದೆ 3 ಬಟನ್ಸ್ ಇರ್ತವೆ. ಆ 3 ಬಟನ್ಸಲ್ಲಿ ಒಂದೊಂದರಲ್ಲೂ ಒಂದೊಂದು ವಿಷಯಗಳಿರ್ತವೆ. ಆ 3 ಬಟನ್ಸಲ್ಲಿ ಒಂದರಲ್ಲಿ ಅವ್ನ ಫ್ರೆಂಡು, ಇನ್ನೊಂದರಲ್ಲಿ ಅವ್ನ ಎಕ್ಸ್ ಗರ್ಲ್ ಫ್ರೆಂಡು, ಇನ್ನೊಂದರಲ್ಲಿ ಈ ಸಿಂಹ ಇರುತ್ತೆ. ಅವನೇನಾದ್ರು ಮಿಸ್ ಆಗಿ ಆ ಸಿಂಹ ಇರೋಂಥ ಬಟನ್ ಒತ್ತಿದ್ರೆ ಆ ಸಿಂಹ ಹೊರಗೆ ಬಂದು ಇವನ್ನ ತಿಂದೆ ಸಾಯಿಸ್ಬಿಡುತ್ತೆ. ಸೊ ಈ ಥರ ಗೇಮಿನ ರೂಲ್ಸ್ ಎಲ್ಲ ಹೇಳಿದ ತಕ್ಷಣ ಈ ಒಂದು ಗೇಮ್ನ ಇವನಿಗೆ ಆಡಾಕ್ಬಿಟ್ರು. ಆಗ ಇವನ್ನ ಬಿಟ್ಟು ಇವಳು ಗರ್ಲ್ ಫ್ರೆಂಡಿಗೆ ಮತ್ತು ಹೊರಗಿರೋರು ಎಲ್ಲರಿಗೂ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ ಯಾವ ಬಟನ್ ಒತ್ತಿದ್ರೆ ಸೇಫಾಗಿ ಎಲ್ಲರೂ ಹೊರಗೆ ಹೋಗಿ ತಪ್ಪಿಸ್ಕೋಬೋದು ಅಂತ. ಅವ್ನ ಎಕ್ಸ್ ಗರ್ಲ್ ಫ್ರೆಂಡು 3ನ ಪ್ರೆಸ್ ಮಾಡೋ ನಾವು ಅವಾಗಲೇ ತಪ್ಪಿಸ್ಕೋಬೋದು ಅಂತ ಹೇಳ್ತಿದ್ದಾಳೆ. ಆದರೆ ಅವ್ನ ಫ್ರೆಂಡು ಅದಕ್ಕೆ ಆಪೋಸಿಟಾಗಿ 2ನ ಪ್ರೆಸ್ ಮಾಡು ಅವಾಗಲೇ ನಾವು ತಪ್ಪಿಸ್ಕೋಬೋದು ಅಂತ ಅವ್ನು ಬೇರೆದೇನೋ ಹೇಳ್ತಾ ಇದ್ದಾನೆ. ಹೊರಗಿಂದ ಇನ್ನೊಬ್ಬ ಅವ್ನ ಸಂಬಂಧನೇ ಇಲ್ಲದೆ 1ನ ಪ್ರೆಸ್ ಮಾಡೋ ನಾವು ಅವಾಗಲೇ ತಪ್ಪಿಸ್ಕೋಬೋದು ಅಂತ ಅವನೊಂದು ನಂಬರ್ನ ಹೇಳ್ತಾ ಇದ್ದಾನೆ. ಸೊ ಈ ಥರ ಒಬ್ಬೊಬ್ರು ಒಂದೊಂದು ನಂಬರ್ನ ಹೇಳೋದು ನೋಡಿ ಅವನಿಗೆ ಕನ್ಫ್ಯೂಸ್ ಆಗೋಗ್ಬಿಡ್ತು, ಯಾವ ನಂಬರ್ನ ಪ್ರೆಸ್ ಮಾಡಿದ್ರೆ ತಪ್ಪಿಸ್ಕೋಬೋದು ಅಂತ. ಈ ಥರ ಇವ್ನು ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ ಹೊರಗಿಂದ ಒಬ್ಬ ಸಿಗ್ನಲ್ ಕೊಡ್ತಾ ಇದ್ದಾನೆ, ನಿನ್ನ ಗರ್ಲ್ ಫ್ರೆಂಡ್ ಹೇಳಿದ ಮಾತನ್ನೇ ಕೇಳು ಅವಾಗಲೇ ನೀವು ತಪ್ಪಿಸ್ಕೋಬೋದು ಅಂತ. ಸೊ ಅದ್ರ ನಂತರ ಅವನೇ ಧೈರ್ಯ ಬರೆಸ್ಕೊಂಡು ಅವ್ನ ಗರ್ಲ್ ಫ್ರೆಂಡ್ ಹೇಳ್ದಂಗೆ 3ನ ಪ್ರೆಸ್ ಮಾಡ್ದ. ಸೊ ಅದ್ರ ನಂತರ ಆ ಸಿಂಹ ಇರೋವಂಥ ಶೆಟ್ರ್ ಓಪನ್ ಆಗದೆ ಆ ಗರ್ಲ್ ಫ್ರೆಂಡ್ ಇದ್ದಿದ್ದಂಥ ಶೆಟ್ರ್ ಓಪನ್ ಆಗಿ ಎಲ್ಲರೂ ತುಂಬ ಸೇಫಾಗಿ ತಪ್ಪಿಸ್ಕೊಂಡ್ಬಿಟ್ರು.